ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಓಕೆ, ಫಸ್ಟು ಎಳ್ನೀರು ಕುಡಿತೇನೆ ಇದೀನಿ ನಾನು. ನೋಡ್ಬೋದು, ಎಳ್ನೀರು ಹೆಲ್ತಿಗೆ ಚೆನ್ನಾಗಿ, ಹೌದು. ಬಟ್ ಇದೆ ಅಂತ ಕುಡಿತಾ ಇದ್ದೀನಿ, ನಾನೇನು ಹೆಲ್ತ್ ಪರ್ಪಸ್ ಏನು ಕುಡಿತಾ ಇಲ್ಲ. ಓಕೆ, ನಾನು ಏನು ಹೇಳಕ್ಕೆ ಹೊರಟಿದ್ದೆ ಅಂತ ಹೇಳಿದರೆ, ನಾನು ತುಂಬ ಇಷ್ಟಪಟ್ಟು ನನ್ನ ಗ್ಯಾಸ್ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಆರೆಂಜ್ ಕಲರ್ ಬೇಕು ಅಂತ ಹೇಳಿ ನಾನು ಪ್ರೆಸ್ಟೀಜ್ ಕಂಪ್ನಿದು, ನೋಡಿ ಪ್ರೆಸ್ಟೀಜ್ ಇದ್ದು ನಾನು ಹುಡುಕಿ ತಗೊಂಡಿದ್ದದ್ದು. ನನಗೆ ಭಾಳ ಇಷ್ಟ ಇದೆ, ಆರೆಂಜ್ ಕಲರ್ ಬೇಕು ಅಂತ ಹೇಳಿ ತಗೊಂಡಿದ್ದೆ ನಾನು. ಓಕೆ, ಅದಕ್ಕೆ ಪಾಯಿಂಟ್ ಏನು ಅಂತ ಹೇಳಿದರೆ ಲೈಟರ್. ಏನು ಅಂತ ಹೇಳಿದರೆ ಇದಕ್ಕೆ ಲೈಟರ್ ಬೇಕಲ್ವಾ. ಒಂದು ಸಾದಾ ತೊಗೊಂಬಂದಿದ್ವಿ ಫಸ್ಟಿಗೆ ಸ್ಟಾರ್ಟಿಂಗೇ, ಬಟ್ ಇದು ಯಾಕೋ ವರ್ಕ್ ಆಗಲಿಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಅಮೆಝಾನಲ್ಲೇ ಆರ್ಡ್ರ್ ಮಾಡಿದೆ. ಓಕೆನಾ, ನನ್ನ ತಲೆವರ ಸರಿ ಇರಲಿಲ್ಲೋ ಏನೋ ಗೊತ್ತಿಲ್ಲ, ಯಾವ ರೀತಿ ಪ್ರಾಡಕ್ಟ್ ಬರಬಹುದು ಅಂತ ಹೇಳಿ ನೀವು ಗೆಸ್ ಮಾಡೋಕ್ಕೂ ಆಗಲ್ಲ, ಗೊತ್ತಾ. ಆ ರೀತಿ ಪ್ರಾಡಕ್ಟ್ ಬಂದಿದೆ. ಆ್ಯಕ್ಚುಲಿ ನನಗೇನು ಗೊತ್ತಾ, ಪಿಸ್ತೂಲ್ ಇಷ್ಟ ಆಯಿತು. ಚಿಕ್ಕ ಮಾಡ್ತಾರಲ್ಲ ಆ ಟೈಪ್ ಇತ್ತು, ನನಗೆ ಭಾರಿ ಇಷ್ಟ ಆಯಿತು ಪಿಸ್ತೂಲಿಂದು. ಬಟ್ ಪಿಸ್ತೂಲು ನನ್ಗೆ ಅದರಲ್ಲೇ ಆಪ್ಷನ್ನಲ್ಲಿ ಇದ್ವು, ಬಟ್ ಅದಕ್ಕೆ ರಿಫಿಲ್ ಮಾಡ್ಬೇಕಂತೆ, ಗ್ಯಾಸ್ ರಿಫಿಲ್ ಮಾಡ್ಬೇಕಂತೆ. ಅದನ್ನೆಲ್ಲ ಯಾವ ರಾಮಾಯಣ ಮಾಡ್ಕೊಂಡು ಕುತ್ಕೋಬೇಕು ಅಂತ ಹೇಳಿ, ಬೇಡಪ್ಪ ಜಸ್ಟ್ ಸಾಕಷ್ಟೇ, ಇದನ್ನು ಈ ರೀತಿ ಟಕ ಮಾಡಿದ್ರೆ ಸಾಕು ಅಂದ್ಕೊಂಡು ಸುಮ್ಮನೆ ಅದೇ. ಇದು ಆಟೋಮೆಟಿಕ್ ಇದೆ, ಬಟ್ ನಾನು ಶೆಲ್ ಹಾಕ್ಬೇಕು ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನಾಗಿ ಇದನ್ನ ಸಾದಾ ಲೈಟರ್ ತೊಗೊಂಡಿದ್ವಿ. ಈಗ ಏನಾಯ್ತು ಗೊತ್ತಾ, ಅದನ್ನ ಆಪ್ಷನ್ನಲ್ಲಿ ಇರಲಿಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿ ಹಿಂಗೆ ತೆಳ್ಳಿಗೆ ಸ್ಟಿಕ್ ಗತೆ ಇತ್ತು, ಒಂದು ಸ್ವಲ್ಪ ಲೆಂದಿ ಇತ್ತು, ಆ ರೀತಿ ನಾನು ಆಪ್ಷನ್ನಲ್ಲಿ ಹಾಕಿದ್ದೆ. 2 days ಬಿಟ್ಟು ಬಂತು. ಎಂಥ ಪ್ರಾಡಕ್ಟ್ ಬಂತು ಗೊತ್ತಾ, ನಗ್ತೀರಿ ನೀವು. ಇದನ್ನೊಂದು ಕೊಟ್ಟಿದ್ದಾರೆ, ಅಂದರೆ ಗಾಡಿಗೆ ಹಾಕಕ್ಕ ಸಾಕಾ. ವಾವ್, ನೋಡಿಲ್ಲಿ ಟಿಕ್ 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 ಇಷ್ಟು ಉದ್ದ ಇದೆ. ಇನ್ನು ತಗೊಂಡು ತಲಿ ಹೊಡ್ಕೋಬೇಕಷ್ಟೆ. ಇಷ್ಟು ಉದ್ದ ನಮ್ಗೆ ಎಲ್ರಿ ಯೂಸ್ ಆಗುತ್ತೆ ಅಲ್ವಾ. ಅದು ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಒಲೆ ಇರ್ತಾವು, ಇಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಅಲ್ಲಿ ಇಲ್ಲೇ ನಿಂತ್ಕೊಂಡು ಹಿಂಗೆ ಟಿಕ್ ಮಾಡಿದ್ರೆ ಅಂದರೆ ಈಗ ಇದು ಬಿಸಿ ತಟ್ಟಲ್ಲ. ಬಟ್ ನಮ್ಗೆ ಇಷ್ಟಿಷ್ಟೇ ಗ್ಯಾಸ್ ಇರೋರಿಗೆ ಇದೆಲ್ಲ ನಾನು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡದು ಬರುತ್ತೆ ಅಂತ ಹೇಳಿ. ನಾನೇನು ಅನ್ಕೊಂಡೆ, ಇದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿರುತ್ತೆ, ಉದ್ದ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇಷ್ಟು ಉದ್ದ ಇರುತ್ತೆ ಅಂತ ಹೇಳಿ, ಅಬ್ಬಾ, ಜಸ್ಟ್ ಇದನ್ನ ತೆಗೆದು ನೋಡಿ ಸಾಕಪ್ಪ ಇದ್ರ ಸವಾಸ ಅಂತ ಹೇಳಿ ಈಗ ನಾನು ರಿಟರ್ನಿಗೆ ಹಾಕಿದ್ದೀನಿ. ಇದನ್ನ ಕೊಟ್ಟು ಕಳಿಸಿ ರಿಫಂಡ್ ಮಾಡಿಸ್ಕೊಂಡ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಇದು ಇಷ್ಟ ಆಗಲಿಲ್ಲ, ನಾನು ನೋಡ್ತೀನಿ ಪಿಸ್ತೂಲ್ ತಗೊತೀನಿ. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಏನು ಅಂತ ಹೇಳಿದರೆ, ಇದು ಗ್ಯಾಸ್ ಹಿಂದ್ಗಡೆ ಎಣ್ಣೆ ಅವೆಲ್ಲ ಸಿಡಿಬಾರ್ದು ಅಂತ ಹೇಳಿ ನಾನು ಈ ರೀತಿ ಹಾಕಿದ್ದೀನಿ. ಬೇಡ ಅಂತ ಹೇಳಿದರೆ ಇದೊಂದು 6 months ಉಪಯೋಗಿಸ್ಬಿಟ್ಟು ಕಿತ್ಬಿಟ್ಟು ಮತ್ತೆ ಬೇರೆ ಹಚ್ಬೋದು ಅಷ್ಟೇ ಅಲ್ವಾ. ಅದಕ್ಕೆ ಅಂತ ಹೇಳಿ ಇದನ್ನು ಹಾಕಿದ್ದೀನಿ ನಾನೀಗ. ಹಾಕಿ ಆಗಲೇ ನಾನು 4 months ಆಯಿತು. ಬಟ್ ನಾನು ಡ್ರೈ ಕ್ಲಾತಲ್ಲೇ ಒರೆಸ್ಬಿಡ್ತೀನಿ ದಿನ, ಏನಾಗಿಲ್ಲ, ಚೆನ್ನಾಗಿದೆ. ಇದು ಒಂದು ನನಗೆ ಭಾಳ ಯೂಸ್ಫುಲ್ ಆಗಿದೆ ಪ್ರಾಡಕ್ಟು. ಆಮೇಲೆ ಇನ್ನೂ ಒಂದು ಏನು ಹೇಳಬೇಕು ಅಂತ ಹೇಳಿದರೆ, ಇದು ಏನು ಗೊತ್ತಾ, ಯಾರಾದ್ರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡೋಕ್ಕಾಗಲ್ಲ ಅಲ್ಲ. ಇದು ಸೀಕ್ರೆಟ್ ಪ್ರಾಡಕ್ಟ್. ಯಾಕೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಆ ಕಡೆಯಿಂದನೂ ಗಾಳಿ ಬರುತ್ತೆ, ಈ ಕಡೆನೂ ಡೋರ್ ಇದೆ, ಈ ಕಡೆಯಿಂದನೂ ಗಾಳಿ ಬರುತ್ತೆ, ಆಮೇಲೆ ಇಲ್ಲಿ ಮೇಲ್ಗಡೆಯಿಂದನೂ ಗಾಳಿ ಬರುತ್ತೆ. ಗ್ಯಾಸು ಆಫ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ, ಬಗ ಅಂತಿರ್ತಾ ಇರ್ತೈತೆ ಅವತ್ತು. ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ, ಪಾತ್ರೆ ಇಲ್ಲಿ ಇಟ್ಬಿಟ್ರು ಈ ರೀತಿ ಹಿಂಗೆ ಹಾಕೋದು, ಈ ರೀತಿ ಇರುತ್ತೆ, ಹಿಂಗೆ ಹಾಕ್ಬಿಡೋದು. ಹಿಂಗೆ ಹಾಕ್ಬಿಟ್ರೆ ಏನಾಗುತ್ತೆ, ಗಾಳಿನೂ ಬರಲ್ಲ, ಹಾಗೆ ಏನು ಸಿಡಿಯಂಗೂ ಇಲ್ಲ. ಈ ರೀತಿ ಇಟ್ಬಿಡ್ತೀನಿ, ಅಂದರೆ ಬೇಗ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಗಾಳಿಗೆ ಆಮೇಲೆ ನಾವು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಹಿಂದ್ಗಡೆ ಇಟ್ಬಿಡೋದು ಅಷ್ಟೇನೆ. ನಿಮಗೆ ಎಣ್ಣೆ ಸಿಡಿಬಾರ್ದು ಅಂತ ಹೇಳಿದ್ರು ಈ ರೀತಿ ನೀವು ಇಡ್ಬೋದು. ನನಗದು ಭಾಳ ಯೂಸ್ ಆಗಿದೆ.
ತುಂಬಾ ಅಂದ್ರೆ ತುಂಬಾ ಯೂಸ್ ಆಗಿದ್ದು ಇವೆರಡು ಪ್ರಾಡಕ್ಟ್ಸ್ ನನಗೆ. ಇದನ್ನ ನಾನು ವಾಪಸ್ ಹಾಕ್ತಾ ಇದ್ದೀನಿ. ಇದು ನನಗೆ ಫೇಲ್, ಕಟ್, ರಾಂಗ್. ಇದು ಬೇಡ. ಇವೆರಡು ನನಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗಿದ್ದವು. ನಾನು ನನ್ನ ಗ್ಯಾಸನ್ನ ಭಾಳ ಪ್ರೀತಿ ಮಾಡೋದ್ರಿಂದ ನನಗೆ ಇಲ್ಲಿರೋ ಅಂಥ ಐಟಮ್ಸು, ಕಟ್ಟಿ ಮೇಲೆ ಇರೋ ಅಂಥ ಐಟಮ್ಸು ನನಗೆ ಭಾಳ ಇಷ್ಟ. ಹಿಂಗಾಗಿ ನನಗೆ ಇಲ್ಲಿರೋ ಅಂಥ ಏನಾರ ಪ್ರಾಡಕ್ಟ್ಸ್ ಇತ್ತು ಅಂತ ಹೇಳಿ ಮೊದಲು ತೊಗೊತೀನಿ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ ಇದು ಏನು ಗೊತ್ತಾ, ಟಂಟಾ, ಸಿಲಿಕಾನ್ ಮ್ಯಾಟ್. ಇದು ಸಿಲಿಕಾನ್ ಮ್ಯಾಟ್ ಅಂತ ಹೇಳಿದ್ರೆ ಇದರಲ್ಲಿ ನೋಡ್ಬೋದು ನೀವು, ಚಪಾತಿ ಮಾಡಕ್ ಬರ್ಲಾರ್ದಾರು ಈ ರೀತಿ ಇದ್ರ ಮೇಲೆ ಹಿಟ್ಟನ್ನ ಅದ್ಕೊಂಡು ಈ ರೀತಿ ನೀವು ರೌಂಡ್ ಆಗಿ ನೀವು ಮಾಡ್ಬೋದು ಅಂತ ಇದೆ. ಬಟ್ ನಮ್ಮಂತ ಎಕ್ಸ್ಪೀರಿಯನ್ಸ್ ಇರೋರಿಗೆ ಚಪಾತಿ ಮಾಡೋದ್ರಲ್ಲಿ ಇದೆಲ್ಲ ಅವಶ್ಯಕತೆ ಇಲ್ಲ. ಸೊ ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನಾನು ಏನೋ ಒಂದು ಅನ್ಕೊಂಡು ತರಿಸ್ಕೊಂಡೆ, ಬಟ್ ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ. ಪ್ರಾಡಕ್ಟ್ ವೈಸ್ ಚೆನ್ನಾಗಿದೆ, ಹೊಸದಾಗಿ ಮಾಡೋರಿಗೆ, ಅಡುಗೆ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಸಿಲಿಕಾನ್ ಇದು. ಆಮೇಲೆ ನೀವು ಎಷ್ಟು ಡಯಾಮೀಟರ್, ಎಷ್ಟು ಸೆಂಟ್, ಇದೆಲ್ಲ ಅವಶ್ಯಕತೆ ಅಡುಗೆ ಮಾಡೋಕ್ಕೆ ಇಷ್ಟೆಲ್ಲ ಬೇಕಾ? ಸೊ ನೋ. ಬಟ್ ಇನ್ನೂ ಒಂದು ಯೂಸ್ಫುಲ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಫಸ್ಟ್ ಬನ್ನಿ ನೋಡ್ಕೊಂಬರೋಣ ಅಂತದ್ದು ಏನು ಅಂತ ಹೇಳಿ. ಇಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ ಏನಂತ ಹೇಳಿ. ಇದು ನನ್ನ ವಾರ್ಡ್ರೋಬ್, ಆಯ್ತಾ? ಇಲ್ಲಿ ಬನ್ನಿ ನೋಡಿ. ಇಲ್ಲಿ ಓಕೆ, ನೋಡಿ ನನ್ನ ವಾರ್ಡ್ರೋಬ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಓಕೆ, ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ಫಸ್ಟು ಇದು ಡೈಲಿ ವೇರು, ಇದು ಲೆಗ್ಗಿಂಗ್ಸು, ಪ್ಯಾಂಟ್ಸು, ಹಾಗೆ ಇದು ಅನ್ಯೂಸ್ಡು, ಇದು ಹೊಸದು, ಆಮೇಲೆ ಇದು ಏನಪ್ಪ ಅಂತ ಹೇಳಿದ್ರೆ ರೇರ್ ಆಗಿ ಯೂಸ್ ಮಾಡೋ ಅಂಥದ್ದು, ಆ ರೀತಿ ನಾರ್ಮಲ್ ಇರೋ ಅಂಥದ್ದು. ಈ ಬ್ಯಾಗ್ಸನ್ನು ನಾನು ತರಿಸಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಈ ಬ್ಯಾಗ್ಸು, ಪರ್ಫೆಕ್ಟ್ ನಮ್ಮ ವಾರ್ಡ್ರೋಬಿಗೆ ಸೆಟ್ ಆಗಂಗಿದ್ದಾವು. ನೀಟಾಗಿ ಕಾಣುತ್ತೆ, ಕ್ಲೀನಾಗಿ ಕಾಣುತ್ತೆ. ಆಮೇಲೆ ನಮ್ಗೆ ಏನಾರು ಬೇಕು ಅಂತ ಹೇಳಿದ್ರೆ ಪಟಕ್ ಅಂತ ಹೇಳಿ ಸಿಕ್ಬಿಡುತ್ತೆ. ಹೌದು, ನಮಗೆ ವೇಲ್ಸ್ ಬೇಕಾ, ವೇಲ್ ಇಲ್ಲಿರ್ತವೆ. ಪ್ಯಾಂಟ್ ಬೇಕಾ, ಪ್ಯಾಂಟ್ಸ್ ಇಲ್ಲಿರ್ತವೆ. ಲೆಗ್ಗಿಂಗ್ಸ್ ಬೇಕಾ, ಲೆಗ್ಗಿಂಗ್ಸ್ ಇಲ್ಲಿರ್ತವೆ. ಡೈಲಿ ವೇರ್ ಬೇರೆ. ಇದನ್ನ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಹುಡುಕ್ತಾ ಕೂತ್ಕೋಬೇಕಾಗುತ್ತೆ. ಬಟ್ ಇದು ಹಂಗಾಗಿಲ್ಲ, ನೋಡ್ಬೋದು. ಓಕೆ, ನೋಡ್ಕೊಂಬಂದ್ರಲ್ಲ, ನಿಜವಾಗ್ಲೂ ಅದು ಚೆನ್ನಾಗಿದೆ. ವರ್ತ್ ಅನಿಸ್ತು ನನಗೆ. 6 ಬರುತ್ತೆ, ಅದು 6 ಕೌಂಟಲ್ಲಿ ಬರುತ್ತೆ. ಬ್ಯಾಗ್ಸು ತುಂಬಾ ಚೆನ್ನಾಗಿದ್ದಾವೆ. ರಿಯಲ್ ಅನಿಸ್ತು ನನಗೆ. ಜಿಪ್ ವೈಸು ಅದೆಲ್ಲ ನೋಡ್ಬಿಟ್ರೆ ಚೆನ್ನಾಗಿದ್ದಾವೆ, ವರ್ತ್ ಇದೆ. ಹಾಗೆ ನನಗೆ ಸ್ಯಾಟಿಸ್ಫೈಡ್ ಆಯ್ತು. ಆಮೇಲೆ ಪ್ರಾಪರ್ ಆಗಿ ನಾವು ಆರ್ಗನೈಸ್ ಮಾಡ್ಬೋದಲ್ವಾ. ವಾರ್ಡ್ರೋಬಲ್ಲಿ ತುಂಬಾ ಚೆನ್ನಾಗಿ ಇಟ್ಕೊಂತ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಏನ್ರ ಬೇಕಾದ್ರೆ ಒಂದ್ ಕಿತ್ಕೊಳಕ್ ಹೋಗಿ ಎಲ್ಲ ಬಿದ್ದೋಗ್ಬಿಡ್ತವೆ. ಸುಮ್ಮನೆ ಇದೆಲ್ಲ ನಾನು ಬೇಡ ಕಿಟ್ಬಿಟ್ಟಿ ಅಂತ ಹೇಳಿ ನಾನು ತರ್ಸ್ಕೊಂಡೆ. ಫಸ್ಟ್ ನೋಡಿದೆ, ಮರನೇ ದಿವಸನೇ ಬಂತು. 1 day ಡೆಲಿವರಿ ಕೊಟ್ರು. ತುಂಬಾ ಚೆನ್ನಾಗಿದೆ. ನಿನ್ನೆ ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಬಟ್ ಇಲ್ಲಿ ಫೇಲ್ ಆಗ್ಬಿಟ್ಟೆ ನಾನು. ಹೋಗ್ಲಿ ಬಿಡಿ, ವಾಪಸ್ ರಿಫಂಡ್ ಬರುತ್ತೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. 15 days ಇರುತ್ತೆ ರಿಟರ್ನಿಗೆ. ಅಥವಾ ರೀಪ್ಲೇಸ್ ಮಾಡ್ತಾರೆ ಅಥವಾ ರಿಫಂಡ್ ಮಾಡ್ತಾರೆ, ನಿಮ್ಗೇನು ಬೇಕೋ ಹಾಗೆ. ಹೌದಾ? ಓಕೆ, ನಾನು 2 ಪ್ರಾಡಕ್ಟ್ಸನ್ನು ವಾಪಸ್ ಕಳಿಸ್ತಾ ಇದ್ದೀನಿ. ಇನ್ನೊಂದನ್ನು ನಾನು ಇಟ್ಕೊತಾ ಇದ್ದೀನಿ. ಸೊ ನಿಮಗೂ ಬೇಕಾಯ್ತು ಅಂತ ಹೇಳಿದ್ರೆ, ನಿಮಗೂ ಇಷ್ಟ ಇತ್ತು ಅಂತ ಹೇಳಿದ್ರೆ, ನೋಡಿದ್ದು ನಿಮ್ಗೆ ಸರಿ ಅನ್ನಿಸ್ತು ಅಂತ ಹೇಳಿದ್ರೆ, ಇದು ಒಂದು ತುಂಬ ಯೂಸ್ ಆಗುತ್ತೆ ನಮ್ಮ ಕಿಚನ್ನಿಗೆ. ಅದು ಅಂತೂ ವಾರ್ಡ್ರೋಬ್ಸಿಗೆ ಬೇಕೇ ಬೇಕು. ಅದಕ್ಕೆ ನಿಮ್ಗೆ ಹಂಗೇನಾರು ಬೇಕು ಅಂತ ಹೇಳಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿದ್ದೀನಿ. ಅದನ್ನು ಪ್ರೆಸ್ ಮಾಡಿ, ನಿಮ್ಗೆ ಸಿಗುತ್ತೆ. ಕಾಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಲ್ಲ ಬ್ಯಾಗ್ಸಿಗೆ 600 ಸಮಥಿಂಗ್ ಇದೆ. ಜಾಸ್ತಿ ಇಲ್ಲ, ವರ್ತ್ ಅನಿಸುತ್ತೆ. 600 ಕೊಟ್ರು 6 ಪೀಸಸ್ ಬರ್ತವೆ. ಚೆನ್ನಾಗಿದೆ. ಇದಕ್ಕೇನಿಲ್ಲ, 259 ಇರ್ಬೋದು ಅಷ್ಟೇನೆ. ಇದು 300 ಸಮಥಿಂಗ್ ಇದೆ.
ತಗೋಬೋದು. ಸೊ ನಿಮ್ಗೆ ಲೈಕ್ ಆಯಿತು ಅಂತ ಅನ್ಕೊತೀನಿ. ನಿಮಗೆ ಲೈಕ್ ಆಯಿತು ನನ್ನ ವಿಡಿಯೋ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಆಗೋಣಂತೆ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.